ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವಾಗ ಟೈಮ್ ಆಗಿದೆ 6 o'clock ಈವ್ನಿಂಗು. ಸೊ ನಾನು ಹೊರಟು ಕೂತಿರೋದು ಮಿಸ್ಸಸ್ ಅವ್ರ ಮನೆಗೆ ಹೋಗಲಿಕ್ಕೆ. ಅಲ್ಲೇನೋ ಇವತ್ತು ಪ್ರತಿಷ್ಠೆ ಅಂತ ದೇವರದ್ದು. ಸೊ ಹಾಗಾಗಿ ಹೊರಟಿದ್ದೀನಿ. ಮಳೆ ಬರೋ ಹಾಗಿದೆ. ಸೊ ಮಳೆ ಬರುತ್ತೆ. ನಮ್ಮ ಅಮ್ಮ ಕೂಡ ಹೇಳ್ತಿದ್ದಾರೆ ಮಳೆ ಬರುತ್ತೆ ಅಂತ. ಕಾರಲ್ಲಿ ಹೋಗಲ್ಲ, ಬೈಕಲ್ಲಿ ಹೋಗಲ್ಲ? ನೀನು ಕಾರಂಗೆ ಹೋಗು. ಅವರೆಲ್ಲ ಹೋಗ್ತಾರೆ. ಎಲ್ಲ ಹತ್ರ ಇತ್ತು ಗೊತ್ತಿಲ್ಲ. ಹಂಗೆ ಕನಿಷ್ಠ ನನಗೆ ಪೂರ್ತಿ ಅವಳಿಗೆ ಹಾಕ್ದ ಯಾರಿಗೆ? ಅವನಿಗೊಂದು ಪುಟ್ಟಿಗೆ ನಂದು ಅವನಿಗೆ ಕೊಡ್ಕಾ? ಕಪ್ಪಿತ್ತಲ್ಲ ಅದು ಹಬಿಸಿದ. ಇದು ಹ್ಯಾಂಡ್ಸಮ್ ಬಾಯ್ಗಳಿಗೆ ಮಾತ್ರ ಆಗೋದು, ಅದು ಅಂಥವ್ರಿಗೆಲ್ಲ ಆಗೋದು. ಅದು ಗೊತ್ತಿದ್ದಿಲ್ಲ. ಅದು ತಂದ್ಮೇಲೆ ನಂಗೆ ತರಿಸಿದ್ವ. ಇನ್ನೊಂದಿತ್ತು ಕಪ್ಪು, ಅದು ಹಿಂಗಿಂದೆ, ಅದು ತಗೊಂಡು ನಿನ್ನ ಕಪ್ಪು ಟೀ ಶರ್ಟ್ ಇತ್ತಲ್ಲ, ಅದು ಅವನಿಗೆ ಕೊಡುದಾ? ಅದು ಹಬಿಸಿದ ಗೊತ್ತಿಲ್ಲ. ನಿಂದು ನಂದು ಅವನಿಗೆ ಕೊಡ್ಕಾ? ಸರಿ. ಅಲ್ಲ ಹಬಿಸಿದಲ್ಲ ಬೇಡ, ಅಲ್ಲಿರೋದೆಲ್ಲ ಆಯ್ತು. ಬೋಳ್ ಸರಿ, ನಂದು ಅವನಿಗೆ ಕೊಡುತ್ತೆ. ಮತ್ತೊಂದು ಕಪ್ಪು ಏನ ಕಾರಂಗ್ ಹೋಯ್ಲ್ಲ, ಸ್ಕೂಟಿಂಗ್ ಹೋದ? ನೀನು ಕಾರ ಹೋದ ಎಂತಕ್ಕೆ? ಸ್ಕೂಟಿ ಸರಿ. ಅಲ್ಲ ಅವರೆಲ್ಲ ಅಲ್ಲೇ ಹತ್ತಿರ ಇತ್ತು. ಅವಾಗೆಲ್ಲ ಕರ್ಕೊಂಬಳಿ ನಮ್ಮ ತಾಯಿಯವ್ರು ಹೇಳ್ತಿದ್ದಾರೆ ಕಾರಲ್ಲಿ ಹೋಗಿ ಅಂತ. ಹಾಗಾಗಿ ನಾನು ಕಾರಲ್ಲಿ ಹೋಗ್ತೀನಿ. ಇವ್ರು ನಮ್ಮ ತಾಯಿಯವರು. ಸ್ಮೈಲ್ ಕೊಡೋದು. ನಿಮ್ಮ ಹೆಸರು ಎಂತ? ಬೇಬಿ ಪೂಜಾರಿ. ಪೂಜಾರಿಯ ನೀವು? ಸರಿ ಆಗದೆ. ಓಕೆ, ನಾನೀಗ ಬಂದ್ಬಿಟ್ಟು ಮುದ್ದೂರು. ಇಲ್ಲಿಂದ ಅರೌಂಡ್ 25 ಕಿಲೋಮೀಟ್ರು. ಸೊ ಒಂದು ಹಾಫ್ ಆನ್ ಅವರ್ ತಗೊಳುತ್ತೆ ನನಗೆ. ನನ್ನ ಮಿಸ್ಸಸ್ ಮತ್ತು ಮಗು ಈಗ ಅಲ್ಲಿದೆ. ಸೊ ಅವರ ಅಜ್ಜನ ಮನೇಲೇನೋ ದೇವ್ರ ಪ್ರತಿಷ್ಠೆ ಇದೆ ಅಂತೆ. ಸಂಜೆ ಅದರದ್ದು ಪ್ರೋಗ್ರಾಮ್ ಇದೆ. ಸೊ ಹಂಗಾಗಿ ನಾವು ಹೋಗ್ತಿರೋದು. ಮತ್ತು ಅಲ್ಲಿ ಉಳ್ಕೊಳ್ಳೋ ಪ್ಲ್ಯಾನ್ ಇದೆ. ಇಲ್ಲ ಊರಲ್ಲಂತೂ ದೇವ್ರು ಕಿತ್ಕೊಂಡು ಆಗಿದ್ದಾರೆ. ಹಾರಿಬಲ್ ಟೆಂಪರೇಚರ್ ಅನ್ನೋದಕ್ಕಿಂತ ಹ್ಯೂಮಿಡಿಟಿ. ಸೊ ಹಾಗಾಗಿ ಎವ್ರಿ ಟೈಮ್ ನಾವು ಔಟ್ ಸೈಡ್ ಹೋದಾಗ ದೇವ್ರು ಕಿತ್ಕೊಂಡು ಬರುತ್ತೆ. ಮಿಸ್ಸಸ್ಗೂ ಮತ್ತು ನನಗೆ ಯಾವಾಗಲೂ ಸಣ್ಣ ಮಟ್ಟದ ಜಗಳ ಆಗ್ತಿರುತ್ತೆ. ನಾನು ಅವಳಿಗೆ ಯಾವತ್ತೂ ಹೇಳ್ತಾ ಇರ್ತೀನಿ, ನೀವು ಕಾಡಲ್ಲಿ ಇರೋದು ಅಂತ. ನೀವು ನೋಡ್ಬೋದು, ಅವ್ರು ಊರಿಗೆ ಹೋಗುವಾಗ ಬರೀ ಕಾಡೆ. ಅಲ್ಲಿ ಹೋದ್ರೆ ನೆಟ್ವರ್ಕ್ ಸಹ ಇರಲ್ಲ. ಅಟ್ಲೀಸ್ಟ್ ನಮ್ಮ ಮನೆ ಹತ್ರ ನೆಟ್ವರ್ಕಾದ್ರೂ ಸಿಗುತ್ತೆ. ಅಲ್ಲಿ ನೆಟ್ವರ್ಕ್ ಅನ್ನೋ ಮಾತೇ ಇಲ್ಲ. ಸೊ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಊರಿಗೆ ಬರೋದೇ ತುಂಬ ಟೈಮ್ ಆಗಿತ್ತು. ಲಾಸ್ಟ್ ಬಂದಿರೋದು ಐ ಥಿಂಕ್ ಡಿಸೆಂಬರ್ ಎಂಡಲ್ಲಿ, ನ್ಯೂ ಇಯರ್ ಟೈಮಲ್ಲಿ ಊರಲ್ಲಿದ್ದೆ. ಅದಾದಮೇಲೆ ಇವಾಗ ಬಂದಿದ್ದು. ಸೊ ಯೂಶ್ವಲಿ ನಾನೊಂದು ಇಯರ್ಲಿ 2 to 3 ಟೈಮ್ಸ್ ಅಷ್ಟೇ ಬರೋದು. ಮೇಯಲ್ಲಿ ಬರ್ತೀನಿ, ಆಮೇಲೆ ಊರಿಗೆ, ಆಮೇಲೆ ಬಂದುಬಿಟ್ಟು ದೀಪಾವಳಿ ಟೈಮಲ್ಲಿ ಬರ್ತೀನಿ. ಅದು ಬಿಟ್ಟರೆ ನ್ಯೂ ಇಯರ್ 3 ಟೈಮ್ಸ್ ಬರೋದು ಅಷ್ಟೇ. ಸೊ ಈ ಸಲ ನಾನು ಲಾಂಗ್ ವೆಕೇಷನ್ ತೊಗೊಂಡಿದ್ದೆ. ಆಲ್ಮೋಸ್ಟ್ ಕೊಡೋದಿಲ್ಲ. ಪುಣೆಗೆ ಹೋದ್ಮೇಲೆ ಲೀವ್ ತಗೊಳ್ಳೋ ಮಾತೇ ಇಲ್ಲ. ಅಂಥದ್ದು ಏನಾದರೂ ಆಗಬೇಕು, ಜ್ವರನೋ ಶೀತನೋ ಕೆಮ್ಮನೋ ಆದರೆ ರಜೆ ತೊಗೊತೀನಿ. ಅದು ಬಿಟ್ಟರೆ ನಾನು ರಜೆ ತೊಗೊಳ್ಳೋಲ್ಲ. ಸೊ ಹಾಗಾಗಿ ನನಗೆ ಲಾಂಗ್ ವೆಕೇಷನ್ ಸಿಕ್ಕಿದೆ. ಸೊ ನಾವು ನೆಕ್ಸ್ಟ್ ವೀಕ್ ಸಹ ಇದ್ದೀವಿ. ನೆಕ್ಸ್ಟ್ ಟಿಲ್ 24th ಅಲ್ಲ, 24th ರಿಟರ್ನು. ಸಾರಿ 25th ರಿಟರ್ನು. ಸಂಡೇ ರಿಟರ್ನ್ ಹೋಗೋದು. ಕೊಕ್ಕರ್ಣೆಯಿಂದ ಅರೌಂಡ್ 8 to 9 ಕಿಲೋಮೀಟರ್ ಇರುತ್ತೆ ಮೋಸ್ಟ್ಲಿ. 8 ಕಿಲೋಮೀಟರ್. ಸೊ ಇಲ್ಲಿಂದ ನಾವು ಲೆಫ್ಟ್ ತಗೋಬೇಕು, ಮುದ್ದೂರು ರೋಡು. ಈ ಶರ್ಟ್ ಬಂದ್ಬಿಟ್ಟು ತಮ್ಮ ತಗೊಂಡಿದ್ದು. ಅವನಿಗೆ ಸೈಜ್ ಆಗಲಿಲ್ಲ. ಸೊ ಹಂಗಾಗಿ ಅವನು ಕೊಟ್ಟ. ಅದು ಕೇಳ್ತಿದ್ರು. ಇದ್ರ ಬದಲಿಗೆ ನನ್ನ ಶರ್ಟು ಅವನಿಗೆ ಕೊಡ್ಬೇಕಂತೆ. ಸೊ ಇದೆ ಅದಕ್ಕೆ ಎಕ್ಸ್ಚೇಂಜ್ ಆಫರ್. ಅವನ ಶರ್ಟು ನೀನು ತಗೋ, ನಿನ್ನ ಶರ್ಟು ಅವನಿಗೆ ಕೊಡು ಅಂತ. ನಮ್ಮಂಗೆ ನಾನು ಲಾಗ್ ಮಾಡೋದು ಗೊತ್ತಿರಲಿಲ್ಲ. ಐ ಥಿಂಕ್ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನು ಮೊನ್ನೆ ಪುಣೆ ಟು ಉಡುಪಿ ಟ್ರಾವೆಲ್ದು ವೀಡಿಯೋಗೆ ವಾಯ್ಸ್ ಓವರ್ ಕೊಡ್ತಿದ್ದೆ ರೂಮಲ್ಲಿ.
ಆವಾಗ ಅಮ್ಮ ಬಂದು ಕೇಳ್ತಿದ್ರು ನೀನು ಏನು ಒಬ್ಬನೇ ಮಾತಾಡ್ತಿದ್ದೀಯ ಅಂತ. ಇವತ್ತವ್ರಿಗೆ ಕನ್ಫರ್ಮ್ ಆಯಿತು ನಾನೇನೋ ಮಾಡ್ತಿದ್ದೆ ಅಂತ. ಅದಕ್ಕೆ ಅವರು 3 ಸಲ ಕಾಲ್ ಮಾಡ್ಕೊಂಡು ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತಾ ಇದ್ರು. ಡೆಫಿನೆಟ್ಲಿ ಅವಳು ಇನ್ನೂ ಹೊರಟಿರಲ್ಲ, ಅದಂತೂ ನನಗೆ ಕನ್ಫರ್ಮ್ ಇದೆ. ಸೊ ನಾನು ಹೋಗಿ ನಾನು ಹೇಳಿದ ಮೇಲೆ ಹೊರಟು ಕೂತ್ಕೊಂತಾರೆ ಅವರು. ಅಲ್ಲಿವರೆಗೆ ಹೊರಟು ಕೂತ್ಕೊಳ್ಳಲ್ಲ, ಮಗುವಿನ ಸಹ ರೆಡಿ ಮಾಡಿರೋಲ್ಲ, ಅದಂತೂ ನಾನು ಬರ್ತೀನಿ. ಸೊ ಆಲ್ಮೋಸ್ಟ್ ರೀಚ್ ಆಗಲಿಕ್ಕೆ ಆಯಿತು. ನಂಗೆ ಗೊತ್ತು ರೆಡಿ ಆದರು ಅಲ್ಲ? ಹೌದು ರೆಡಿ ಆಯ್ತು. ಎಲ್ಲಿ ಹೋಗೋದು? ಟಾಟಾ ಹೋಗೋದಲ್ಲ? ಹಾಂ ಟಾಟಾ ಹೋಗೋದು ಹೇಗೆ? ಟಾಟಾ ಬಾಬಾ ಮತ್ತು ಪಪ್ಪ ವೈಟ್ ಮಮ್ಮಿಗೆ ಯಾವುದು ಬ್ರಷ್ ರೆಡಿ ಮಾಡಿಸ್ದೆ. ಈಗ ಬಾಬನಿಗೆ ಬೆವರು ಸಲೆ ಆಗಿದೆ. ಸೊ ಹಾಗಾಗಿ ಒಂದು ರೌಂಡು ಕ್ಲಿನಿಕ್ಗೆ ಹೋಗಿ ಬರುವ. ತುಂಬ ಸ್ಪ್ರೆಡ್ ಆಗೋ ಮುಂಚೆ ಒಂದು ಮೆಡಿಸಿನ್ ತಗೊಂಡ್ರೆ ಒಳ್ಳೆಯದು. ಮೆಡಿಸಿನ್ ಏನಲ್ಲ, ಒಂದು ಪೌಡ್ರ್ ಕೊಡ್ಬೋದು ಮೋಸ್ಟ್ಲಿ. ಖಾಲಿ ಒಂದು ಪೌಡ್ರ್ ಹಂಗೆ ಮಿಕ್ಸಿ ಬಿಟ್ಟರು. ಬೇರೆ ಇದ್ದದ್ದು ಬದ್ದದಲ್ಲೇ ಆಳತು ಮೊಳತೆಲ್ಲ ಕೊಟ್ಟು ನನ್ನ ಬಿಲ್ ಹೇರಿತಿದ್ದೀರಿ. ಬಾಪ ತಟಪ್ಪ ಸೀದಾ ಫಂಕ್ಷನ್ಗೆ, ಸಾರಿ ಅದಂತ ಪೂಜೆಗೆ ಕತ್ಲಿ ಕಟ್ಟಿಗೆ ನಾವು ಆಫ್ ರೋಡಿಂಗ್ ಆಯ್ತು ನಮ್ಮ ಕತೆ. ಈ ರೋಡ್ ಅಂದರೆ ಎಣ್ಣ ಅವ ಕತ್ಲಿಂಗ್ ತೋರದೇ ಇಲ್ಲ ಮೊದ್ಲು. ಎಲ್ಲ ಅದಾವ ದಾರಿ ತೋರ್ಸಕ್ ಬಂದವ, ದಾರಿ ಕಾಣೆ ಆದವ ಅವನ್ ಕಲ್ಲರಿ. ಹಾಂ ಅಲ್ಲಿದ್ದ ಮುಂದಿದ್ದ ನಿಮ್ಗೆಲ್ಲ ತೋರ್ತಾ ಇದ್ನವ ಫುಲ್ ರೇಡಿಯಂ ಹೈಕ್ ಒಂದು ದೊಡ್ಡದವ ಟೀ ಶರ್ಟ್. ಅವನ ಬೈಕು ಕಪ್ಪು, ಅವನ ಅಂಗಿಯೂ ಕಪ್ಪು, ಅವನ ಬಣ್ಣು ಕಪ್ಪು. ಅವನಿಗೆ ಒಂದು ಸನ್ಸ್ಕ್ರೀನ್ ತಗೊಂಡ್ಕೇಳ. ಸಣ್ಣದಲ್ಲ ದೊಡ್ಡದಾಗ ನನಗೆ 1 ಲೀಟ್ರ್ ಇತ್ತು. ಅವ ವಾರಕ್ಕೆ 1 ಲೀಟ್ರ್ ಖಾಲಿ ಮಾಡ್ರೆ ಇದೆಲ್ಲ ಆಬ್ದಲ್ಲ ಮರ್ತಿ. ನನ್ನ ಕಾರ್ ಅಂತ ಆಫ್ ರೋಡಿಗೆ ತಗೊಳದ ನಾನು. ಓ ದೇವ ಭಗವಂತ, ಹಿಂಗೆಲ್ಲ ಇತ್ತಂಗೆ ಗೊತ್ತಿದೆ. ನಾ ಸ್ಕೂಟಿಂಗೆ ಬರ್ತಿದ್ದೆ. ಅಮ್ಮ ಹೇಳೋದು ನೀ ಕಾರ್ ತಗೊಂಡೋಗ ನಡಿ. ಏನೋ ಗೊತ್ತಿಲ್ಲ, ಮಳಿ ಬತ್ತು ನೀ ಕಾರ್ ತಗೊಂಡೋಗ. ಸೀರಿಯಸ್ಲಿ ಮಂಗ ಹೊತ್ತಲ್ಲ ಕಾರು? ಹಾಂ ಕಾರ್ ಹೊತ್ತು, ಕಾರ್ ಲಗಾಡಿ ಹೊತ್ತು ಗೊತ್ತಿಲ್ಲ. ಪಾಸಿಟಿವ್ ಇಲ್ಲಿ ಕಾಣಲ್ಲ ಕಲ್ಲು. ಪುಣ್ಯ ರೋಡ್ ಬಾವಿ ಇಲ್ಲ, ಹೊಡಿತು. ಈಗ ಸಣ್ಣಂತೀವ್ರೆ ಊತ ಬಂದಂಗೆ ಕಪ್ಪು ಮೋಳ. ಹಾಂ ಅವನ ಹತ್ರ ಊಟ ಇತ್ತೇನು ಅಷ್ಟೇ. ಸರಿ ಕರೀತಾನೆ ಮುಂದೆ ಬರ್ತಾ ಬೇಡ ಇಲ್ಲ ನಡ್ಕೊಳಪ್ಪ. ಊಟ ಇತ್ತಾ? ಅಂಬರಂದ್ ಬೇಡ, ಊಟ ಇತ್ತ ಹೇಳಿ.
ನಾಕಿತ್ತು ಲಾಡು ಓಯ್ ಉಪ್ಪಿನಕಾಯಿ ಉಪ್ಪು ಅಂದ್ಬಿಟ್ರೆ ಬೇರೆ ಅಂತ ಅನಿಸ್ತಲ್ಲ. ಅವಳು ತಿನ್ನೋದು ಪೂರ ನಿಮ್ಮ ಫಸ್ಟ್ ಪ್ರೈಸ್